ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 2026 ಫೆಬ್ರವರಿ ತಿಂಗಳಿನ ಕನ್ಯಾ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ. ಇನ್ನು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಫೆಬ್ರವರಿ ತಿಂಗಳಲ್ಲಿ ಗೋಚಾರದ ಕುಂಡಲಿಯ ಗ್ರಹ ಸ್ಥಿತಿಗಳನ್ನು ಹೇಳುವುದಾದರೆ, ಮಕರದಲ್ಲಿ ಶುಕ್ರ, ಕುಜ, ರವಿ, ಬುಧ, ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನೈಶ್ಚರ, ಇನ್ನು ಮಿಥುನ ರಾಶಿಯಲ್ಲಿ ಗುರುಗ್ರಹ, ಸಿಂಹ ರಾಶಿಯಲ್ಲಿ ಕೇತುಗ್ರಹ. 4ನೇ ತಾರೀಕಿನ ನಂತರ ಬುಧಗ್ರಹ ಕುಂಭರಾಶಿಗೆ ಪ್ರವೇಶವಾಗುವಂಥದ್ದು. 6ರಿಂದ ಶುಕ್ರಗ್ರಹ ಕುಂಭರಾಶಿಗೆ ಪ್ರವೇಶ, 13ರಿಂದ ರವಿಗ್ರಹ ಕುಂಭರಾಶಿಗೆ ಪ್ರವೇಶವಾಗುವುದು, 23ರಿಂದ ಕುಂಭರಾಶಿಗೆ ಕುಜಗ್ರಹ ಪ್ರವೇಶವಾಗುವಂಥದ್ದು. ಸ್ನೇಹಿತರೆ, ಫೆಬ್ರವರಿ ತಿಂಗಳಲ್ಲಿ ಒಂದೇ ರಾಶಿಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ 5 ಗ್ರಹಗಳ ಅದ್ಭುತವಾದ ಸಂಯೋಗದಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ನೀವುಗಳು ಕಾಣಬಹುದು. ಇನ್ನು ಎಲ್ಲ ರೀತಿಯ ಕೆಲಸ ಕಾರ್ಯಗಳು, ವ್ಯವಹಾರಗಳನ್ನು ಆತುರಪಟ್ಟು ಮಾಡಬೇಡಿ, ಯೋಚಿಸಿ ಮುಂದುವರಿಯಿರಿ. ತುಂಬ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುವುದು. ಇನ್ನು ಉದ್ಯೋಗ ಸಿಗದವರಿಗೆ ಒಳ್ಳೆಯ ಉದ್ಯೋಗವು ನಿಮಗೆ ಸಿಗುವಂಥದ್ದು. ಮದುವೆ, ಗೃಹಪ್ರವೇಶ ಈ ರೀತಿಯ ಶುಭ ಕಾರ್ಯಗಳನ್ನು ಮುಂದೂಡುವುದು ಒಳ್ಳೆಯದು. ಎಲ್ಲ ರೀತಿಯ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭವು ತಂದುಕೊಡುವ ತಿಂಗಳಾಗಿದೆ. ಇನ್ನು ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಆಗುವ ಸಾಧ್ಯತೆ ಇರುವುದು. ಯಾರಿಗೂ ಸಾಲ ನೀಡಬೇಡಿ. ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ನೆನಪಿನ ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುವುದು. ಗಂಡ ಹೆಂಡತಿಯರ ನಡುವೆ ಸ್ವಲ್ಪ ಮಟ್ಟಿಗೆ ಜಗಳ, ಮನಸ್ತಾಪ ಆಗುವ ಸಾಧ್ಯತೆ ಇರುತ್ತದೆ. ಇನ್ನು ಪರಿಹಾರ ಎಂದು ಹೇಳುವುದಾದರೆ, ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆಯನ್ನು ಮಾಡುವುದು ತುಂಬ ಒಳ್ಳೆಯದು. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.